ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ನಾನು ಮಾಡಿ ತೋರಿಸುವಂತಹ ರೆಸಿಪಿ ಕರ್ಜಿಕಾಯಿ. ಹಬ್ಬದ ಸ್ಪೆಷಲ್ಗಾಗಿ ಮಾಡ್ತಿದ್ದೇನೆ. ತುಂಬ ಗರಿಗರಿಯಾಗಿ ರುಚಿಯಾಗಿರುವಂತಹ ಈ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಮೈದಾನ ನಾದ್ಕೊಂಡು ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೈದಾ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಕಪ್ಪು ಆ ಥರ ಸೇರಿಸ್ಕೊಂಬೋದು ಸಮ. ಇದ್ರ ಜೊತೆನೇ 1/4 ಸ್ಪೂನು ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜೊತೆ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೇ 2 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನೂ ಹಾಕ್ಕೊಂಡು ನೀರು ಹಾಕಿ ಕಲ್ಸೋಕ್ಕೆ ಮುಂಚೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡು ನಾದ್ಕೊಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟೇ ಕ್ರಿಸ್ಪಿಯಾಗಿ ಬರ್ತವೆ ಈ ಕರ್ಜಿಕಾಯಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕು. ಇದನ್ನು ಚೆನ್ನಾಗಿ ನಾದ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು. ಅಷ್ಟೊಂದು ಸ್ಮೂತಾಗಿ ನಾದ್ಕೊಳ್ಳೋದು ಬೇಡ. ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿ ಇದ್ದರೆ ಸಾಕು. ಈ ಥರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳುವಾಗ ಮತ್ತೆ ನಾವು ಎಣ್ಣೆ ಹಾಕ್ಕೊಳ್ಬಾರ್ದು. ನಾವು 2 ಸ್ಪೂನ್ ಎಣ್ಣೆ ಏನು ಹಾಕಿರ್ತೀವೋ ಅದೇ ಸಾಕಾಗುತ್ತೆ, ಅದರಲ್ಲೇ ನಾದ್ಕೊಬೋದು. ಈಗ ಎಣ್ಣೆ ಬದಲು ನೀವು ತುಪ್ಪ ಕೂಡ ಹಾಕ್ಕೊಂಡು ನಾದ್ಕೊಬೋದು. ಇವಾಗ ಇದು ರೆಡಿಯಾಗಿದೆ. ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಸೈಡ್ಗೆ ಇಡೋಣ. ಇವಾಗ ಕರ್ಜಿಕಾಯಿಗೆ ಹಾಕುವಂಥ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರೋ ಬಾಣಲಿಗೆ 1 ಕಪ್ಪು ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪಲ್ಲಿ ಮೈದಾ ತೊಗೊಂಡು ಅದೇ ಕಪ್ಪಲ್ಲಿ 1 ಕಪ್ಪು ಕಡಲೆಪಪ್ಪು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಕಡಲೆಪಪ್ಪು ಅಷ್ಟೇ, ತುಂಬ ಏನು ಹುರಿಯೋದೇನು ಬೇಕಾಗಲ್ಲ. 1 ನಿಮಿಷದ ಕಾಲ ಈ ಥರ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈ ಥರ ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕರ್ಜಿಕಾಯಿ, ಮತ್ತು ತುಂಬ ದಿನ ಇಟ್ಕೊಂಡು ತಿನ್ಬೋದು. ಉರಿ ಕಮ್ಮಿ ಇಟ್ಕೊಂಡು ಇದನ್ನು ಹುರ್ಕೊಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಹುರಿದಿರೋ ಕಡಲೆಪಪ್ಪು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದೇ ಬಾಣಲಿಗೆ 4 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಉರಿ ಕಮ್ಮಿ ಇಟ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋ ಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗೋ ಗಂಟ ಏನು ಹುರ್ಕೊಳ್ಳೋದು ಬೇಡ. ಇದು ಸ್ವಲ್ಪ ಚಿಟಪಟ ಅನ್ನೋ ಗಂಟ ಹುರ್ಕೊಂಡ್ರೆ ಸಾಕು. ನೋಡಿ, ಇಷ್ಟ ಆಗಿದ್ರೆ ಸಾಕು. ಇವಾಗ ಇದನ್ನು ಕಡಲೆಪಪ್ಪು ಹಾಕಿದ್ದೀವಲ್ಲ ಅದಕ್ಕೇ ಸೇರಿಸ್ಕೊಳ್ಳೋಣ. ಇದೇ ಬಾಣಲಿಗೆ ತುರಿದಿರೋ ಅಂತಹ ಒಣ ಕೊಬ್ಬರಿನೂ ಅರ್ಧ ಬಟ್ಲು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆಪಪ್ಪು 1 ಬಟ್ಲು ತೊಗೊಂಡಿದ್ದೀನಲ್ಲ, ಅದೇ ಬಟ್ಲಲ್ಲೇ ಒಣ ಕೊಬ್ಬರಿ ತುರಿನ ಅರ್ಧ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕಾಯಿ ಪ್ರಮಾಣ ಜಾಸ್ತಿ ಬೇಕು ಅಂದರೆ 1 ಬಟ್ಲು ಸೇರಿಸ್ಕೋಬೋದು. ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ನಾವು ಎಲ್ಲ ಪದಾರ್ಥನೂ ಹುರಿದು ಸ್ಟಫಿಂಗ್ ಮಾಡ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಬೇಗ ಹಾಳಾಗಲ್ಲ ಮತ್ತು ತಿನ್ನೋವಾಗ ಏನು ಹಸಿ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಬಿಸಿ ಆರೋಕ್ಕೆ ಬಿಡೋಣ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಕಡಲೆಪಪ್ಪು ಮತ್ತು ಎಳ್ಳು ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಆರಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕಡಲೆಪಪ್ಪು ಎಳ್ಳು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದಮೇಲೆ ಇದ್ರ ಜೊತೆನೇ 1 ಬಟ್ಲು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಾವು ಕಡಲೆಪಪ್ಪು ಯಾವುದ್ರಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲಲ್ಲೇ 1 ಕಪ್ಪು ಸಕ್ಕರೆನೂ ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೇ 4 ಏಲಕ್ಕಿ ಕಾಯಿ, 2 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಲವಂಗ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಕರ್ಜಿಕಾಯಲ್ಲಿ. 2 ಲವಂಗನೂ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ. ಇವಾಗ ಇದು ರುಬ್ಬಿರೋದನ್ನ ಪೌಡ್ರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಆಗ ಈ ಹೂರ್ಣ ಜೊತೆನೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ, ಅದನ್ನು ಇದ್ರ ಜೊತೆನೇ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ತುರಿ, ಕಡಲೆಪಪ್ಪು, ಎಳ್ಳು ಎಲ್ಲನೂ ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಹೂರ್ಣನ ರೆಡಿ ಮಾಡ್ಕೊಳ್ಬೇಕು. ಇವಾಗ ನಾನು ಸಕ್ಕರೆ ಹಾಕಿದ್ದೀನಲ್ಲ, ಸಕ್ಕರೆ ಬದಲು ನೀವು ಬೆಲ್ಲನ ತುರಿದ್ಬಿಟ್ಟು ಅದನ್ನು ಸೇರಿಸ್ಕೊಂಡು ನೀವು ಕರ್ಜಿಕಾಯಿ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕರ್ಜಿಕಾಯಿ ಹಾಕೋ ಸ್ಟಫಿಂಗ್ ರೆಡಿಯಾಗಿದೆ. ಮೈದಾ ನೋಡಿ, ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಚೆನ್ನಾಗಿ ಸೆಟ್ಟಾಗಿದೆ ಮೈದಾ.
ಈ ಥರ ಒಂದು 4-5 ಉಂಡೆಗಳು ಮಾಡಿ ಈ ಥರ ಇಟ್ಕೊಳ್ಳೋಣ. ಎಲ್ಲ ಉಂಡೆನೂ ಈ ಥರ ರೌಂಡ್ ಮಾಡಿ ಇಟ್ಕೊಬೇಕು. ಇವಾಗ ಚಪಾತಿ ಒತ್ತೋ ಕಲ್ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಒಂದೇ ಒಂದು ಉಂಡೆ ಎತ್ಕೊಂಡು ನೋಡಿ ಈ ಥರ ತೈಕೊಬೇಕು. ಚಪಾತಿ ಹೆಂಗೆ ತೈತೀವೋ ಆ ಥರ ತೈಕೊಬೇಕು. ನೋಡಿ ಈ ಥರ ನಿಧಾನಕ್ಕೆ ಈ ಥರ ಚಪಾತಿ ಹಿಟ್ಟು ಅದಕ್ಕೆ ತೈಕೊಬೇಕು. ನೋಡಿ ಈಗ ಪೂರಿ ಅದಕ್ಕೆ ಲಟ್ಟಿಸ್ಕೊಂಡು ಈಗ ಕರ್ಜಿಕಾಯಿ ಮೋಡ್ಗೆ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೊಬೇಕು. ಈ ಥರ ಸವರ್ಕೊಂಡಾದಮೇಲೆ ನಾವು ಲಟ್ಟಿಸ್ಕೊಂಡಿದ್ವಲ್ಲ ಹಿಟ್ಟನ್ನು ಅದನ್ನು ಇದನ್ನ ಮೇಲೆ ಹಾಕ್ಕೊಂಡು ಇವಾಗ ಸ್ಟಫಿಂಗ್ ಮಾಡ್ಕೊಬೇಕು. ಇವಾಗ ನಾವು ಹೂರ್ಣ ಹದ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೂರ್ಣನ ಇದಕ್ಕೆ ಒಳಗಡೆ ಸೇರಿಸ್ಕೊಬೇಕು. ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಹೂರ್ಣ ಸೇರಿಸ್ಕೊಂಡು ಈ ಥರ ಮುಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಬೇಕು. ಬಿಗಿಯಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿರುತ್ತೋ ಹಿಟ್ಟು ಅವನ್ನೆಲ್ಲ ತೆಗೆದುಬಿಡಬೇಕು. ಅದು ನೆಕ್ಸ್ಟ್ ಇನ್ನೊಂದು ಸತಿ ಯೂಸ್ ಮಾಡ್ಕೊಬೋದು. ನೋಡಿ ಈ ಥರ ಬಿಗಿಯಾಗಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಬೇಕು. ನೋಡಿ ಇವಾಗ ಲಾಸ್ಟಲ್ಲಿ ಈ ಥರ ಪ್ರೆಸ್ ಮಾಡ್ಕೊಬೇಕು ಕರ್ಜಿಕಾಯಿನ. ನೋಡಿ ಈ ಥರ ಮಾಡಿಕೊಂಡು ನೋಡಿ ತೆಗೆದ್ರೆ ಈ ಥರ ರೆಡಿ ಮಾಡ್ಕೊಬೇಕು. ನೆಕ್ಸ್ಟು ಇನ್ನೊಂದು ಇದೇ ರೀತಿ ತೋರಿಸ್ತೀನಿ ನೋಡಿ. ಇವಾಗ ಉಂಡೆ ಮಾಡಿಟ್ಟಿದ್ನಲ್ಲ ಅದು ಎತ್ಕೊಂಡು ಒಂದು ಸ್ವಲ್ಪ ಮೈದಾ ಹಸಿಟ್ಟು ಹಾಕ್ಕೊಂಡು ಪೂರಿ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಬೇಕು. ಈ ಥರ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಹಾಕ್ತೀವಲ್ಲ ಆ ಮೋಲ್ಡ್ಗೆ ಹಾಕ್ಕೊಂಡು ಅದ್ರ ಮಧ್ಯಕ್ಕೆ ಹೂರ್ಣ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಬೇಕು ಬಿಗಿಯಾಗಿ. ಈ ಥರ ಪ್ರೆಸ್ ಆದಮೇಲೆ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನೆಲ್ಲ ಹಿಟ್ಟನ್ನ ತೆಗೆದುಬಿಡ್ಬೇಕು. ನೋಡಿ ಈ ಥರ ತೆಗೆದುಬಿಟ್ಟು ಸೈಡ್ಗೆ ಇಟ್ಬಿಡಬೇಕು. ಇದನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಓಪನ್ ಮಾಡಿದ್ಬಿಟ್ಟು ಸೈಡಲ್ಲಿ ಇದೆಯಲ್ಲ ಅದನ್ನೆಲ್ಲ ಈ ಥರ ಬಿಟ್ಟಲ್ಲೇ ಪ್ರೆಸ್ ಮಾಡ್ಕೊಬೇಕು. ಏಕೆಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಈ ಥರ ಪ್ರೆಸ್ ಮಾಡ್ಕೊಬೇಕು. ಇದೇ ಥರನೇ ಎಲ್ಲನೂ ನಾನು ಮಾಡಿ ಇಟ್ಕೊಳ್ತೀನಿ. ಅಷ್ಟಮಾತ್ ಕರ್ಜಿಕಾಯಿ ಮಾಡೋ ಮೋಲ್ಡ್ ಇಲ್ಲ ಅಂತಂದರೆ ಕೈಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹಿಟ್ಟನ್ನ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಪೂರಿ ಸೈಜ್ಗೆ. ಇದಕ್ಕೆ 1 ಸ್ಪೂನು ಹೂರ್ಣ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಬೇಕು. ನೋಡಿ ಈ ಥರ ತಿರುಗಿಸ್ಕೊಂಡು ಬರಬೇಕು ಲಾಸ್ಟಿಂದ. ಈ ಥರ ಕ್ಲೋಸ್ ಮಾಡಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಿಟ್ಕೊಳ್ಳೋದಿಲ್ಲ. ಈ ಥರ ಲಾಕ್ ಮಾಡಬೇಕು ಹಿಟ್ಟಿಂದನೇ. ನೋಡಿ ಈ ಥರ ಬೆಟ್ಟಿಂದನೇ ಈ ಥರ ಕ್ಲೋಸ್ ಮಾಡ್ಕೊತಾ ಬರಬೇಕು. ಕರ್ಜಿಕಾಯಿ ಮಾಡೋ ಮೋಲ್ಡ್ ಇಲ್ಲ ಅಂತಂದರೆ ಈ ರೀತಿ ಕೈಯಲ್ಲೇ ಆರಾಮ್ಸಾಗಿ ಮಾಡ್ಕೊಬೋದು ಕರ್ಜಿಕಾಯಿನ. ನೋಡಿ ಈ ರೀತಿ ಮಾಡ್ಕೊಬೋದು. ಇವಾಗ ಇದೇ ರೀತಿಯೇ ಎಲ್ಲನೂ ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾಯುವಾಗ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಈಗ ಒಂದೊಂದೇ ಕರ್ಜಿಕಾಯಿ ಈ ಥರ ಬಿಡ್ತಾ ಹೋಗೋಣ ಎಣ್ಣೆಗೆ. ನೋಡಿ ಮೀಡಿಯಮ್ ಉರಿಲೇ ಇಟ್ಕೊಂಡು ಮಾಡಬೇಕು ಇದನ್ನು. ಜಾಸ್ತಿ ಉರಿ ಇಟ್ಕೊಂಡ್ರೆ ಇದು ಸರಿಯಾಗಿ ಬೇಯೋದಿಲ್ಲ. ಒಳಗಡೆ ಎಲ್ಲನೂ ಹಸಿ ಹಂಗೆ ಇರುತ್ತೆ. ನೋಡಿ ಈ ಥರ ನಿಧಾನಕ್ಕೆ ಮೀಡಿಯಮ್ ಉರಿಲೇ ಬೇಯಿಸ್ಕೊಬೇಕು. ಗೋಲ್ಡನ್ ಕಲರ್ ಬರೋ ಗಂಟ ಇದನ್ನು ಬೇಯಿಸ್ಕೊಬೇಕು. ನೋಡಿ ಯಾವುದೇ ರೀತಿ ಸೈಡಲ್ಲಿ ಎಲ್ಲೂ ಹೋಲ್ಸಾಗಿ ಹೂರ್ಣ ಹೊರಗಡೆ ಬಂದಿಲ್ಲ. ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ. ನೋಡಿ ಒಂಚೂರು ಹೋಲಾಗಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಬೆಂದಿರೋದನ್ನ. ಈ ಥರ ನೀವು ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಧಾನದಲ್ಲಿ ಎಲ್ಲ ಕರ್ಜಿಕಾಯಿನೂ ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಬೇಯಿಸುವಾಗ ಉರಿ ಕಮ್ಮಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಈಗ ಕರ್ಜಿಕಾಯಿ ಹದವಾಗಿ ಬೆಂದಿದೆ. ನೋಡಿ ಸೂಪರಾಗಿ ಕರ್ಜಿಕಾಯಿ ರೆಡಿಯಾಗಿದೆ. ಎಲ್ಲ ಕರ್ಜಿಕಾಯಿನೂ ಸೇಮ್ ವಿಧಾನದಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ಒಂದು 15 ದಿನದ ಗಂಟ ಸ್ಟೋರ್ ಮಾಡಿ ಇಡ್ಬೋದು. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಬೋದು ಕರ್ಜಿಕಾಯಿ ಅಂತ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಸೌಮ್ಯ ಸವಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.